ಟೇಬಲನ್ನು ಬಿಟ್ಟಿದ್ದಾರೆ. ಟಿ ಇ ಟಿ ಎಕ್ಸಾಮಿಗೆ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ ಫ್ರೆಂಡ್ಸ್. ಈಗ ನೀವು ನೆಗ್ಲೆಕ್ಟ್ ಮಾಡಲೇಬೇಡಿ. ಏನೇನು ಓದಬೇಕಪ್ಪ ಅಂತ ಹೇಳಿದ್ರೆ, ಯಾವ ಬುಕ್ಸನ್ನು ನೀವು ರೆಫರ್ ಮಾಡಬೇಕು ಇದಕ್ಕೆ ಅಂತ ಹೇಳಿದರೆ, ನೀವು ಕೆಲವೊಂದು ವಿಡಿಯೋಸ್ ಇರುತ್ತೆ, ಅದನ್ನು ಕೂಡ ನೋಡಿ. ನೆಕ್ಸ್ಟ್ ನೀವು ಬುಕ್ಸ್ ಯಾವುದಂದರೆ, ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಅನೌನ್ಸ್ಮೆಂಟ್ ಇದೆ. ಅದು ಶಿಕ್ಷಕರ ಅರ್ಹತಾ ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟವಾಗಿದೆ. ಫ್ರೆಂಡ್ಸ್, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಈಗ ಸಿ ಇ ಟಿ ಇನ್ನೇನು ಕಾಲ್ಫರ್ ಆಗ್ತದೆ, ಎಕ್ಸಾಮ್ ಕಾಲ್ಫರ್ ಆಗ್ತದೆ. ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುವ ಹಂತದಲ್ಲಿದೆ. ಅದಕ್ಕೋಸ್ಕರ ಈಗ ಮತ್ತೆ ನಮಗೆ ಇಮಿಡಿಯೇಟಾಗಿ ಟಿ ಇ ಟಿಯನ್ನು ಕರೆದಿರುವಂಥದ್ದು. ಈ ವೇಳಾಪಟ್ಟಿನೂ ಕೂಡ ಪ್ರಕಟ ಆಗಿದೆ. ಈ ವೇಳಾಪಟ್ಟಿಯಲ್ಲಿ ನೀವು ನೋಡ್ಬೋದು ಯಾವ ದಿನದಿಂದ ಯಾವ ದಿನದ ತನಕ ಎಕ್ಸಾಮ್ಸ್ ಇದೆ ಅಂತ ಹೇಳಿ. ಸೊ ನೀವು ಇದಕ್ಕೆ ಪ್ರಿಪೇರ್ ಆಗಬೇಕು. ಈಗ ಇದಕ್ಕೆ ಪ್ರಿಪೇರ್ ಆಗೋದಕ್ಕೆ ನೀವು ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಫ್ರೆಂಡ್ಸ್? ಕೆಲವೊಂದು ವಿಡಿಯೋಸ್ ಕೂಡ ಬರುತ್ತೆ, ವಿಡಿಯೋಸನ್ನು ಕೂಡ ನೀವು ರೆಫರ್ ಮಾಡಿ. ಕೆಲವೊಂದು ಟ್ರಿಕ್ಕಿ ಕ್ವೆಶನ್ಸ್ ಆಗಿರ್ಬೋದು, ಈ ಥರದ್ದು ಕ್ವೆಶನ್ಸ್ ಏನು ಟ್ರಿಕ್ಕಿ ಆಗಿರುತ್ತೆ ಅದನ್ನು ಸಾಲ್ವ್ ಮಾಡೋದನ್ನು ಕೆಲವೊಮ್ಮೆ ನೀವು ಯೂಟ್ಯೂಬ್ ವಿಡಿಯೋಗಳಿಂದನೂ ಸುಮಾರು ಜನ ಆ ಥರದ್ದು ವೀಡಿಯೋಸ್ ಮಾಡಿ ಹಾಕ್ತಾರೆ. ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಳಿ. ಹಾಗೆ ಯಾವ ರೀತಿಯಾದಂಥ ಒಂದು ಬುಕ್ಸನ್ನು ನೋಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಯಾವ ಸಬ್ಜೆಕ್ಟ್ ಇದೆ ಅದರ ಬೇಸ್ ಮೇಲೆ ನೀವು 6th ಸ್ಟ್ಯಾಂಡರ್ಡಿಂದ 10th ಕೂಡ ಆ ಬುಕ್ಸನ್ನು ನೀವು ರೆಫರ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಕ್ಷಣಗಣನೆ, ಯಾವುದೇ ಕ್ಷಣದಲ್ಲಾದರೂ 2 ಅಧಿಸೂಚನೆಗಳು ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ಫ್ರೆಂಡ್ಸ್, ನೆಗ್ಲೆಕ್ಟ್ ಮಾಡಲೇಬೇಡಿ. ನೀವು ದಯವಿಟ್ಟು ಇವತ್ತಿಂದನೇ ನೀವು ಸ್ವಲ್ಪ ನೀವು ಸ್ಟಡಿಯನ್ನು ಪ್ರಿಪೇರ್ ಆಗ್ತಾ ಹೋಗಿ. ಆ ನೋಟಿಫಿಕೇಷನ್ ಬಂದ ತಕ್ಷಣವೇ ಅಥವಾ ನಾನು ಇನ್ನೊಂದು ವಿಡಿಯೋದಲ್ಲಿ ನೀವು ಯಾವ ಮೆಥಡಲ್ಲಿ ಸ್ಟಡಿ ಮಾಡಬೇಕು, ಈಗ ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳಿದ್ದೀನಿ ಯಾವುದನ್ನು ಸ್ಟಡಿ ಮಾಡಬೇಕು. ನಿಮ್ಮ ಸಬ್ಜೆಕ್ಟಿನ ಆಧಾರದ ಮೇಲೆ 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗೂ ಕೂಡ ಯಾವ ಸಬ್ಜೆಕ್ಟನ್ನು ನೀವು ಸ್ಟಡಿ ಇದು ಎಕ್ಸಾಮಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಸಬ್ಜೆಕ್ಟನ್ನು ನೀವು ಡೀಪಾಗಿ ಸ್ಟಡಿ ಮಾಡಿ. ಅದನ್ನಷ್ಟನ್ನು ಸ್ಟಡಿ ಮಾಡಿದರೆ ಖಂಡಿತವಾಗ್ಲೂ ನೀವು ಟಿ ಇ ಟಿಯನ್ನು ಕ್ರ್ಯಾಕ್ ಮಾಡ್ಬೋದು. ಹಾಗೆಯೇ ಇನ್ನೂ ಸ್ವಲ್ಪ ಡೀಪಾಗಿ ಸ್ಟಡಿ ಬೇಕು ಯಾವುದಕ್ಕೆ, ಸಿ ಇ ಟಿಗೆ. ಅದಷ್ಟು ಮಾಡಿದರೆ ಸಿ ಇ ಟಿನೂ ಕೂಡ ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ನಿಮಗೆ ಇನ್ನೊಂದು ವಿಡಿಯೋನ ಮಾಡ್ತೇನೆ. ಇದಿಷ್ಟು ನನ್ನ ಒಂದು ಚಿಕ್ಕದಾದಂಥ ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.